ನರಿ ಮತ್ತು ದ್ರಾಕ್ಷಿ ಹಣ್ಣು. ಒಂದು ದಿನ ಹಸಿದ ನರಿಯೊಂದು ದ್ರಾಕ್ಷಿ ತೋಟದ ಮೂಲಕ ನಡೆದು ಹೋಗುತ್ತಿತ್ತು. ಅದರ ಹೊಟ್ಟೆ ಹಸಿವಿನಿಂದ ಗುಡುಗುಡು ಎಂದು ಶಬ್ದ ಮಾಡುತ್ತಿತ್ತು. ಅಷ್ಟರಲ್ಲಿ ನರಿಗೆ ತನ್ನ ತಲೆಯ ಮೇಲಿದ್ದ ಬಳ್ಳಿಗಳಲ್ಲಿ ನೇತಾಡುತ್ತಿದ್ದ ದೊಡ್ಡ ಮತ್ತು ಹಣ್ಣಾದ ದ್ರಾಕ್ಷಿ ಗೊಂಚಲುಗಳು ಕಂಡವು. ಅವುಗಳನ್ನು ನೋಡಿ ನರಿಯ ಬಾಯಲ್ಲಿ ನೀರೂರಿತು. ನರಿ ತನ್ನ ಕತ್ತನ್ನು ಚಾಚಿ ದ್ರಾಕ್ಷಿ ಗೊಂಚಲನ್ನು ಹಿಡಿಯಲು ಪ್ರಯತ್ನಿಸಿತು. ಆದರೆ ದ್ರಾಕ್ಷಿ ಹಣ್ಣುಗಳು ಅದಕ್ಕೆ ಎಟುಕದಷ್ಟು ಎತ್ತರದಲ್ಲಿದ್ದವು. ನಾನು ಇನ್ನೂ ಸ್ವಲ್ಪ ಪ್ರಯತ್ನಿಸುತ್ತಿಸ್ತೇನೆ ಎಂದು ನರಿ ತನಗೆ ತಾನೇ ಹೇಳಿಕೊಂಡಿತು. ಅದು ತನ್ನ ಹಿಂದಿನ ಕಾಲುಗಳ ಮೇಲೆ ನಿಂತು ಮುಂದಿನ ಕಾಲುಗಳನ್ನು ಚಾಚಿ ದ್ರಾಕ್ಷಿಯನ್ನು ಹಿಡಿಯಲು ಹಾರಿತು. ಅಯ್ಯೋ, ಎಷ್ಟೇ ಪ್ರಯತ್ನಿಸಿದರೂ ಅದಕ್ಕೆ ದ್ರಾಕ್ಷಿಯನ್ನು ಮುಟ್ಟಲು ಕೂಡ ಸಾಧ್ಯವಾಗಲಿಲ್ಲ. ನಾನು ಸಾಕಷ್ಟು ಎತ್ತರವಾಗಿದ್ದೇನೆ, ನಾನು ಇದನ್ನು ಖಂಡಿತ ಸಾಧಿಸಬಲ್ಲೆ ಎಂದುಕೊಂಡು ನರಿ ಮತ್ತೆ ಮತ್ತೆ ದ್ರಾಕ್ಷಿಗಾಗಿ ಹಾರಿತು. ಬಹಳ ಸಮಯದವರೆಗೆ ಸತತವಾಗಿ ಪ್ರಯತ್ನಿಸಿದರೂ ಅದಕ್ಕೆ ದ್ರಾಕ್ಷಿ ಸಿಗಲೇ ಇಲ್ಲ. ಕೊನೆಗೆ ಸುಸ್ತಾದ ನರಿ ಸೋಲೊಪ್ಪಿಕೊಂಡಿತು. ಅದಕ್ಕೆ ತುಂಬ ನಿರಾಸೆಯಾಯಿತು. ಆದರೆ ತನ್ನ ಅಸಹಾಯಕತೆಯನ್ನು ಮುಚ್ಚಿಡಲು ಅದು ಹೀಗೆಂದಿತು, ಛೆ, ಈ ದ್ರಾಕ್ಷಿಗಳು ತುಂಬ ಹುಳಿಯಾಗಿವೆ. ಇಂತಹ ಹುಳಿ ದ್ರಾಕ್ಷಿ ಯಾರಿಗೆ ಬೇಕು? ನನಗಂತೂ ಬೇಡ. ಹೀಗೆ ಹೇಳುತ್ತಾ ಆ ಗರ್ವಿ ನರಿ ಅಲ್ಲಿಂದ ಹೊರಟು ಹೋಯಿತು.